ಚಾನಲ್. ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡಬೇಕಂತ ಏನು ಅಂದ್ಕೊಂಡಿರಲಿಲ್ಲ, ಹಾಗೆ ಅಡುಗೆ ಮಾಡ್ತಾಯಿದ್ದೆ. ಇವತ್ತು ಹಸಿಕಾಳು ಮತ್ತು ಕೀರೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೆ. ಸೊ ಹಾಗೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಯಾವಾಗಲೂ ಜಾಸ್ತಿ ಕುಕ್ಕಿಂಗ್ ವಿಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ, ಎಲ್ಲಾದರೂ ಈಚೆ ಓಡಾಡೋದು ಅಥವಾ ನನ್ನದು ಡೈಲಿ ರೂಟೀನ್ ಅಷ್ಟೇ ತೋರಿಸಿರೋದು. ಸೊ ಇವತ್ತು ನಾನು ಹೇಗೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ತೋರಿಸ್ಕೊತೀನಿ, ಬನ್ನಿ ಫ್ರೆಂಡ್ಸ್. ನಾನು ಫಸ್ಟು ಸೊಪ್ಪನ್ನ ತೊಳೆದಿಟ್ಕೋತಾ ಇದ್ದೀನಿ. ನಾನು 2 ಟೈಮ್ಸ್ ಸೊಪ್ಪನ್ನ ತೊಳೆದಿಟ್ಕೋತೀನಿ. ಸ್ವಲ್ಪ ಒಂದು 1/4 ಗಂಟೆ ನೀರಲ್ಲೇ ನೆನೆಹಾಕಿರ್ತೀನಿ, ಯಾಕೆಂದರೆ ಮಣ್ಣೇನಾದರೂ ಇದ್ದರೆ ಅದೆಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಒಂದು 2 ಸಲ ತೊಳೆದ್ರೆ ಮಣ್ಣೆಲ್ಲ ಚೆನ್ನಾಗಿ ಹೋಗುತ್ತೆ ಅಂತ. ಈಗ ಹಲಸುಂಡೆ ಕಾಳು ಬಿಡಿಸಿಟ್ಕೊಂಡಿದ್ದೆ, ಅದರಲ್ಲಿ ಬಿಳಿ ಹುಳಗಳಿರುತ್ತೆ, ಹಾಗಾಗಿ ಈ ಥರ ಕೇರ್ಕೋತಾ ಇದ್ದೀನಿ. ಕೇರಿದಾಗ ಕಾಳೊಳಗೆ ಏನಾದರೂ ಬಿಳಿ ಹುಳ ಅಥವಾ ಕಾಳೊಳಗೆ ಕಾಳು ಮಧ್ಯದಲ್ಲಿ ಏನಾದರೂ ಇದ್ದರೆ ಅದು ಬಂದುಬಿಡತ್ತೆ, ಹಾಗಾಗಿ ಕ್ಲೀನಾಗಿ ನೋಡ್ಕೋತಾ ಇದ್ದೀನಿ. ಸೊಪ್ಪು ಮತ್ತು ಕಾಳನ್ನ ಎರಡು ವಾಶ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಡಬ್ರಿಲಿ ನಮಗೆ ಎಷ್ಟು ಬೇಕಷ್ಟು ನೀರು ಇಟ್ಕೊಂಡು ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ನೀರು ಕಾಯೋ ಅಷ್ಟರಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ ಬಸ್ಸಾರು ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ತಗೊಂಡಿದ್ದೀನಿ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಕಾಯ್ದಿತ್ತು. ಸೊ ಅದಕ್ಕೆ ಫಸ್ಟ್ ನಾನು ಕಾಳನ್ನ ಹಾಕ್ಕೋತೀನಿ. ಕಾಳು ಅರ್ಧ ಬೆಂದಾದಮೇಲೆ ಸೊಪ್ಪು ಹಾಕ್ಕೋಬೇಕು. ಸೊ ಕಾಳು ಬೇಯೋ ಅಷ್ಟರಲ್ಲಿ ನಾನು ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಈಗ ಒಂದು ಬಾಣಲಿಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ನಾನೇನು ಇವಾಗ ತೋರಿಸಿದ್ನಲ್ವ ನಿಮಗೆ ಮಸಾಲ, ಅದನ್ನು ಹಾಕಿ ಹುರ್ಕೋಬೇಕು. ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಬಿಟ್ಟು ಮಿಕ್ಕಿದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕಾಯಿ ಮತ್ತು ಜೀರಿಗೆ, ಮೆಣಸು, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಷ್ಟು ಫ್ರೈ ಆಗುತ್ತೋ ಸಾರು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮಾತ್ರ ಬಿಟ್ಟು ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಾದಮೇಲೆ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಗ್ಯಾಸ್ ಆಫ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೋತೀನಿ, ಬೇಗ ತಣ್ಣಗಾಗಲಿ ಅಂತ. ಇಲ್ಲ ನಮ್ಮ ಹತ್ರ ಟೈಮ್ ಇತ್ತು ಅಂತಂದರೆ ಹಾಗೆಯೇ ಬಿಡ್ಬೋದು, ಪರವಾಗಿಲ್ಲ. ಇದಕ್ಕೆ ನಾನು ಏನು ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಹಂಗೆ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಹಂಗೆ ಬಿಟ್ಬಿಡ್ತೀನಿ. ನನಗೆ ರುಬ್ಬುವಾಗ ಒಂದೇ ಸಲ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಕಾಳು ಇನ್ನೂ ಬೇಯಬೇಕಾಗಿತ್ತು, ಹಾಗಾಗಿ ತೆಂಗಿನಕಾಯಿ ಇತ್ತು, ಅದನ್ನ ತುರಿದು ಇಟ್ಕೊಂಬಿಡೋಣ ಅಂತಂದ್ಬಿಟ್ಟು ತುರಿತಾ ಇದ್ದೀನಿ. ನಾನು ಈ ಥರ ತೆಂಗಿನಕಾಯಿನ ಚೆನ್ನಾಗಿ ತೊಳಿತೀನಿ ಮೇಲೆ, ಯಾಕೆಂತಂದರೆ ಅದರದ್ದು ಏನು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದು ಕಾಯಿ ಜೊತೆ ಎಲ್ಲ ಬೀಳಲ್ಲ ಅಂತ ಅಂದ್ಬಿಟ್ಟು. ನಾನು ಕಾಯಿನ ಹೀಗೆ ಯಾವಾಗ ಕಾಯಿ ಹೊಡಿತೀವಲ್ವ ಆವಾಗಲೇ ತುರಿದು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಅಡುಗೆ ಮಾಡುವಾಗ ನನಗೆ ಈಸಿ ಆಗುತ್ತೆ. ಈಗ ಕಾಳು ಒಂದು ಅರ್ಧ ಬೆಂದಿತ್ತು. ಸೊ ಇವಾಗ ನಾನು ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ದಂಟಿನ ಸೊಪ್ಪು ಎಳೆದೇ ಆಗಿರೋದ್ರಿಂದ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ನಾನು ಬರೀ ಸೊಪ್ಪು ಅಂತದೇ ತೊಗೊಂಡಿದ್ದೀನಿ, ಕಡ್ಡಿ ಎಲ್ಲ ತೊಗೊಂಡಿಲ್ಲ. ಯಾವಾಗಲಾದರೂ ಒಂದು ಸಲ ನಾನು ಈ ಥರ ಬರೀ ಸೊಪ್ಪು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಬರೀ ಸೊಪ್ಪೇ ತೊಗೋತೀನಿ. ಮಾಮೂಲಿ ಮಾಡುವಾಗೆಲ್ಲ ನಾನು ಕಡ್ಡಿ ಮತ್ತು ದಂಟೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕ್ತೀನಿ. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಬಿಡ್ತೀನಿ. ಇನ್ನು ಸೊಪ್ಪು ಕೂಡ ಬೆಂದಿತ್ತು. ನಾನು ಆಗಲೇ ಒಗ್ಗರಣೆ ಮಾಡ್ಕೊಳೋಕ್ಕೆ ಇಟ್ಕೊಂಡಿದ್ನಲ್ಲ ಬಾಣಲಿ, ಅದಕ್ಕೇ ನಾನು ನೀರನ್ನ ಬಸ್ಕೋತಾ ಇದ್ದೀನಿ. ಈಗ ನಾನೇನು ಮಸಾಲ ಹುರಿದಿಟ್ಕೊಂಡಿದ್ನಲ್ವ ಅದಕ್ಕೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಸೊಪ್ಪು ನಾವೇನು ಬೇಯಿಸಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನ ಆ್ಯಡ್ ಮಾಡಿಕೊಂಡು ನಾನೀಗ ಇದನ್ನ ಗ್ರೈಂಡ್ ಮಾಡ್ಕೋತೀನಿ.
ಈಗ ಗ್ರೈಂಡ್ ಮಾಡಿದ್ದೀನಿ ನೋಡಿ, ಪೇಸ್ಟು ಈ ಥರ ಬಂದಿದೆ. ಈಗ ಸೊಪ್ಪು ಬೇಯಿಸಿದ ನೀರು ಇರುತ್ತಲ್ವ, ಅದಕ್ಕೆ ರುಬ್ಬಿರೋಂಥ ಖಾರನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕೆಲವೊಂದು ಸಲ ನೀರು ಜಾಸ್ತಿ ಇರುತ್ತೆ, ನಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟಕ್ಕೆ ಮಾತ್ರ ಕಲಿಸ್ಕೋಬೇಕು. ತುಂಬ ನೀರು ಜಾಸ್ತಿ ಇದ್ದಾಗ ನಾವು ಪೂರ್ತಿ ಹಾಕಿ ಕಲಿಸ್ಬಿಟ್ರೆ ಸಪ್ಪೆ ಆಗೋದು ಅಥವಾ ಸಾಂಬಾರು ಚೆನ್ನಾಗಿ ಆಗದಲ್ಲಿರೋದಾಗತ್ತೆ. ನಮಗೆ ಎಷ್ಟು ಬೇಕು ನೋಡಿ ನೀರು, ಅಷ್ಟನ್ನು ತಗೊಂಡು ಮಸಾಲನ ಕಲಿಸ್ಕೋಬೇಕು. ಬೇಕಾದರೆ ನಾವು ನೀರನ್ನ ಆ್ಯಡ್ ಮಾಡ್ಬೋದು. ಇವಾಗ ಇದನ್ನ ಕುದಿಸ್ಕೋಬೇಕು ಸಾರನ್ನ. ಹಾಗೆ ನಾನು ಪಕ್ಕದಲ್ಲಿ ಕಾಳನ್ನ ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಮತ್ತು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಇನ್ನೂ ಈ ಥರ ಒಗ್ಗರಣೆಗೆಲ್ಲ ಸಾಸಿವೆ ಚೆನ್ನಾಗಿ ಸಿಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈ ಥರ ಒಗ್ಗರಣೆ ಸೊಪ್ಪಿಗೆಲ್ಲ ಒಗ್ಗರಣೆ ಮಾಡುವಾಗ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಈಗ ಇದಕ್ಕೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲೇ 1-2 ಸ್ಪೂನಷ್ಟು ಈರುಳ್ಳಿನ ತೊಗೊಂಡು ಸಾರು ಕುದಿಯೋಕೆ ಇಟ್ಟಿದ್ನಲ್ಲ ಅದಕ್ಕೆ ಹಾಕ್ಕೋತಾಯಿದ್ದೀನಿ. ನಾನು ಸಾರಿಗೆ ಅಂತಲೇ ಸಪ್ರೇಟ್ ಒಗ್ಗರಣೆ ಏನು ಮಾಡಲ್ಲ, ಬಸ್ಸಾರು ಮಾಡುವಾಗ ಕಾಳಿಗೆ ಒಗ್ಗರಣೆ ಮಾಡ್ಕೋತೀವಲ್ವ ಅದನ್ನೇ ಸೇರಿಸ್ಬಿಡ್ತೀನಿ. ಈಗ ಬೇಯಿಸ್ಕೊಂಡಿರೋ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಹಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಮಳೆಗಾಲ ಆಗಿರೋದ್ರಿಂದ ಈ ಥರ ಕಾಯಿನ ಲಾಸ್ಟಲ್ಲಿ ಹಾಕಿದ್ರೆ ಕಾಳೆಲ್ಲ ಏನು ಕೆಡೋದಿಲ್ಲ. ಬೇಸಿಗೆಗಾಲದಲ್ಲಿ ನಾವು ಏನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡಿದ್ವಲ್ಲ ಅದೇ ಥರ ಕಾಯಿನೂ ಫ್ರೈ ಮಾಡಿ ಆಮೇಲೆ ಕಾಳು ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಕಾಳು ಅಳಿಸೋಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ ಸಾರು ಕುದೀತಾ ಇದೆ. ಇದೇನು 1-2 ನಿಮಿಷ ಕುದ್ರೆ ಸಾಕು, ಜಾಸ್ತಿ ಏನು ಕುದಿಸೋದು ಬೇಡ ಬಸ್ಸಾರು. ಇನ್ನೂ ಸಾರು ಕುದಿಯೋಷ್ಟರಲ್ಲಿ ಮುದ್ದೆನೂ ಮಾಡ್ಕೊಂಬಿಟ್ಟೆ ನಾನು. ಅದನ್ನು ಕಟ್ಕೊಂಡು ಒಂದೇ ಸಲ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ಕೋತಾ ಇದ್ದೀನಿ. ನಮ್ಮ ಮನೇಲಿ ನೈಟ್ ಹೊತ್ತು ಮುದ್ದೆನೇ ತಿನ್ನೋದು. ಮುದ್ದೆನೂ ತಿಂತೀವಿ, ಅನ್ನನೂ ತಿಂತೀವಿ. ಬಟ್ ನಮ್ಮಮ್ಮ ಮನೇಲಿ ಮಾತ್ರ ಮುದ್ದೆ ಕಂಪಲ್ಸರಿ ಇರಲೇಬೇಕು. ಈ ವಿಡಿಯೋ ಹೇಗೆ ಬಂದಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಏನಾದರೂ ತಪ್ಪಾಗಿದ್ದರೆ ಸಾರಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಯಾಕೆಂತಂದರೆ ನಾನು ಕುಕ್ಕಿಂಗ್ದು ಯಾವಾಗಲೂ ಮಾಡಿಲ್ಲ ವ್ಲಾಗು. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಯಾವ ರೀತಿ ಹೇಳಿದೆ ಏನೋ ನಂಗೆ ಗೊತ್ತಿಲ್ಲ. ನನಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ದೀನಿ. ನಿಮಗೇನಾದರೂ ನಾನು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಅಡುಗೆ ಎಲ್ಲ ಮುಗಿದ್ಮೇಲೆ ಹುಳ್ಳಿಕಾಳು ಹಪ್ಪಳ ತೊಗೊಂಬಂದಿದ್ದೆ. ಕಾಳು ಹಪ್ಪಳ ಅಂತಾರಲ್ಲ ಅದನ್ನು ಹಂಗೆ ಸುಟ್ಕೊಂಬಿಡೋಣ ಅಂತ. ಬಸ್ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅದು. ನಾವು ಹಳ್ಳಿ ಕಡೆ ಇದ್ದಾಗ ಒಲೆಯಲ್ಲಿ ಅಡುಗೆ ಮಾಡ್ತಿದ್ವಲ್ಲ, ಲಾಸ್ಟಲ್ಲಿ ಉಳಿದಿರೋ ಕೆಂಡದಲ್ಲಿ ಹಪ್ಪಳ ಸುಡ್ತಾಯಿದ್ವಿ. ಇದು ಸುಟ್ರೇ ತುಂಬ ಚೆಂದ, ಎಣ್ಣೆಲಿ ಕರೆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಗ್ಯಾಸಲ್ಲಿ ಸುಡೋದು ಅಷ್ಟೊಂದು ಚೆನ್ನಾಗೂ ಇರಲ್ಲ, ಎಲ್ಲ ಒಂಥರ ಸೀದೋಗಿರೋ ಥರ ಆಗುತ್ತೆ. ತುಂಬ ಜನಕ್ಕೆ ಈ ಹಪ್ಪಳ ಎಲ್ಲ ಗೊತ್ತಿರಲ್ಲ ಅಂತ ಅಂದ್ಕೋತೀನಿ. ಹಳ್ಳಿ ಕಡೆ ತುಂಬ ಯೂಸ್ ಮಾಡ್ತಾರೆ. ನಮ್ಮ ಅಮ್ಮನೂ ಮಾಡ್ತಾರೆ, ಮನೇಲೇ ಮಾಡ್ತೀವಿ ನಾವು. ಬಟ್ ನಮ್ಮಮ್ಮ ಇವಾಗ ಬೇರೆ ಕೆಲಸ ಮಾಡೋದ್ರಿಂದ ಅವರು ಫ್ರೀನೇ ಇರಲ್ಲ, ಹಾಗಾಗಿ ಮಾಡಲ್ಲ. ಇದು ಮನೇಲಿ ಮಾಡಿರೋ ಥರನೇ ಇತ್ತು, ಹಾಗಾಗಿ ಇದನ್ನ ನಾವು ತಗೋತಾ ಇದ್ದೀವಿ. ಇದು ಕಂಪ್ನಿ ನೇಮ್ ಆ ಥರ ಏನಿಲ್ಲ, ಮಾಮೂಲಿ ಪ್ಯಾಕೆಟಲ್ಲೇ ಇದ್ದಿದ್ದು. ಸೊ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಕಾಳು ಹಪ್ಪಳ ತಿಂದವ್ರಿಗೆ ಗೊತ್ತಿರುತ್ತೆ ಆ ಟೇಸ್ಟು. ನಾನು ಹಪ್ಪಳ ಸರಿಯಾಗಿ ಸುಟ್ಟಿಲ್ಲ, ಮಧ್ಯದಲ್ಲಿ ಚೆನ್ನಾಗಿ ಬೆಂದಿಲ್ಲ ಅಂತ ನಮ್ಮ ಮನೆಯವ್ರು ಸುಟ್ಕೊಡ್ತೀನಿ ನಾನು ನೋಡ್ಕೊ ಅಂತ ಅಂದ್ಬಿಟ್ಟು ಬಂದಿರೋ ಪಾಪ. ಬಟ್ ಅದೆಲ್ಲ ಸೀದಿ ಇದಾಗೋಯ್ತು ಬೆಂಕಿಗೆ ಬಿದ್ದು. ನಮ್ಮ ಮನೆಯವರು ಹಂಗೇ ಸ್ವಲ್ಪ ಎಡವಟ್ಟು ಜಾಸ್ತಿ, 1ಕ್ಕೆ 2 ಕೆಲಸ ಕೊಟ್ಬಿಟ್ಟು ಹೋಗ್ತಾರೆ ನನಗೆ. ಅವರು ಯಾವುದು ಸರಿಯಾಗಿ ಮಾಡೋದೇ ಇಲ್ಲ, ಅದನ್ನೇ ಹೇಳ್ಕೊಂಡು ನಗಾಡ್ತಾಯಿದ್ದೆ ನಾನು. ಅಡುಗೆ ಎಲ್ಲ ಆಯಿತು, ಊಟಕ್ಕೆ ಕೂತಿದ್ದೀವಿ, ಊಟ ಮಾಡೋಣ ಅಂತ ಅಂದ್ಬಿಟ್ಟು. ನನ್ನ ಮಗಳು ಇರಲಿಲ್ಲ, ಅಮ್ಮ ಮನೇಲಿ ಇದ್ಲು. ಸೊ ಹಂಗಾಗಿ ನಾವಿಬ್ಬರೇ ಊಟ ಮಾಡ್ತಾಯಿದ್ದೀವಿ ಇವತ್ತು. ಊಟ ಎಲ್ಲ ಮುಗಿದ್ಮೇಲೆ ನನಗೆ ತುಂಬ ಕೋಲ್ಡ್ ಆಗಿತ್ತು ಮತ್ತು ಜ್ವರ ಬರೋ ಥರ ಇತ್ತು. ಮನೇಲಿ ಟ್ಯಾಬ್ಲೆಟ್ಸ್ ಯಾವುದೂ ಇರಲಿಲ್ಲ. ಮನೆ ಖಾಲಿ ಮಾಡ್ಕೊಂಬಂದಾಗ ಎಲ್ಲ ಬಿಸಾಕ್ಬಿಟ್ಟಿದ್ವಿ. ಸೊ ಅದೋಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ.
ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡಿ ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಮುಗಿಸ್ಕೊಂಬಿಡೋಣ ಪೂಜೆ, ಹೆಂಗೋ ನನ್ನ ಮಗಳು ಬೇರೆ ಇಲ್ಲ ಅಲ್ವಾ, ಸೊ ಕೆಲಸನೂ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ಕಾರಣಕ್ಕೂ ವಾರ ಮಾಡೋದು ನಿಲ್ಲಿಸಲ್ಲ. ಸಮ್ಟೈಮ್ಸ್ ಬೇರೆ ರೀಸನಿಂದ ಮಾಡೋಕ್ಕಾಗಿರಲ್ಲ ಅಷ್ಟೇ. ನನಗೆ ದೇವ್ರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬಾ ಇಷ್ಟ. ಇನ್ನೂ ಪೂಜೆ ಎಲ್ಲ ಮುಗೀತು. ನಾನೇ ಪೂಜೆ ಮಾಡಿದ್ದೀನಿ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ಟಿಫನ್ನು ಅನ್ನ ಸಾಂಬಾರು ಇತ್ತು. ನಮ್ಮ ಮನೆಯವರು ಅನ್ನ ಸಾಂಬಾರು ಬೇಡ, ಒಂದು ಲೋಟ ಹಾಲು ಕಾಯಿಸ್ಕೊಡು, ಬ್ರೆಡ್ ತಿಂದ್ಕೊಂಡು ಹೊಡ್ತೀನಿ ಅಂತ ಅಂದರು. ಅದಕ್ಕೇ ಹಾಲು ಇಟ್ಟಿದ್ದೀನಿ. ನನಗೊಂದು ಲೋಟ ಟೀ ಮಾಡ್ಕೊಂಡು ಕುಡಿದು ಅಮ್ಮ ಮನೆಗೆ ಹೋಗಬೇಕು. ನನ್ನ ಮಗಳು ಅಲ್ಲೇ ಇದ್ದಾಳಲ್ವ, ಸೊ ಅಮ್ಮ ಇವತ್ತು ಹಪ್ಳಕ್ಕೆ ಹೋಗೋದಂತೆ. ಸೊ ನಾನು ಅಲ್ಲೇ ಸಂಜೆವರೆಗೂ ಅಲ್ಲೇ ಇದ್ಬಿಟ್ಟು ಬರ್ತೀನಿ. ನಾನು ವಿಡಿಯೋನ ಅಮ್ಮ ಮನೆಯಲ್ಲಿ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ನನಗೆ ನಮ್ಮ ಅಮ್ಮನ ಮನೆಗೆ ಹೋದರೆ ನಿಜವಾಗ್ಲೂ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗೋಲ್ಲ. ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಹೋಗ್ಬಿಡುತ್ತೆ. ನನಗೆ ವಿಡಿಯೋ ಮಾಡಬೇಕು ಅಂತಲೂ ಅನಿಸಲ್ಲ. ಹಾಗೆ ಸಂಜೆ ಆಗೋಗ್ಬಿಟ್ಟಿತ್ತು. ನಮ್ಮ ಅಪ್ಪ ಟಿ ವಿ ಮಾಡೋಕ್ಕೆ ಹೋಗಿದ್ರಲ್ವ, ಸೊ ಅದನ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ನಮ್ಮ ಮನೇಲಿ ನಮ್ಮ ಅಪ್ಪನೇ ಯಾವಾಗಲೂ ನಮಗೆ ಕಾಫಿ ಟೀ ಮಾಡಿಕೊಡೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಟೈಮ್ ಸರಿಯಾಗಿ ಬೆಳಗ್ಗೆನೇ ಆಗಿರ್ಬೋದು, ಸಂಜೆನೇ ಆಗಿರ್ಬೋದು, ಟೈಮ್ ಸರಿಯಾಗಿ ನಮಗೆ ಟೇಸ್ಟಿಯಾಗಿರೋ ಕಾಫಿ ಮತ್ತು ಟೀ ಮಾಡಿಕೊಡ್ತಾರೆ. ಇನ್ನು ನಾವು ಹೋಗಿದ್ವಿ ಅಂತ ಅಪ್ಪ ಮಟನ್ ತೊಗೊಂಬಂದಿದ್ರು. ನಮ್ಮ ಮನೇಲಿ ಮಾಡೋಂಗಿಲ್ವಲ್ಲ, ಹಂಗಾಗಿ ಅದಕ್ಕೆ ಇವತ್ತು ಅಮ್ಮ ನೀನೇ ಮಾಡು ಅಡುಗೆ, ನಿನ್ನ ಕೈಯಲ್ಲಿ ಊಟ ಮಾಡಿ ತುಂಬ ದಿವಸ ಆಗೋಯಿತು, ಹೆಂಗೋ ಹಪ್ಳ ಇಲ್ವಲ್ಲ ಮಾಡು ಅಂತ ಅಂದೆ. ಅದಕ್ಕೆ ಅಮ್ಮನೇ ಮಾಡ್ತಾಯಿದ್ದಾರೆ. ನನಗೆ ನಮ್ಮಮ್ಮ ಮಾಡೋ ಸಾಂಬಾರು ಅಂತಂದರೆ ತುಂಬಾ ಇಷ್ಟ. ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಬೇರೆ ಯಾವ ಸಾಂಬಾರಾದರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಹಾಗೆ ಎಲ್ಲರೂ ಮಾತಾಡಿಕೊಂಡು ಈ ದಿನನ ಕಳೆದ್ವಿ. ನಾನು ಅಲ್ಲಿ ಜಾಸ್ತಿ ವ್ಲಾಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ನಮ್ಮಪ್ಪ ಮನೇಲಿ ಸೊಳ್ಳೆ ಇರಬಾರ್ದು, ಮಗು ಇದೆ ಅಂತ ಅಂದ್ಬಿಟ್ಟು ಅವ್ರದ್ದು ಸಾಯಂಕಾಲದಿಂದ ಬರೀ ಸೊಳ್ಳೆ ಹೊಡೆಯೋ ಕೆಲಸನೇ. ನಾವು ಹೋದರೆ ಅವ್ರು ಹಂಗೇ ರೂಮಲ್ಲಿರ್ಬೋದು, ಹಾಲಲ್ಲಿರ್ಬೋದು, ಸಂಧಿ ಎಲ್ಲ ಹುಡುಕಿ ಸೊಳ್ಳೆ ಹೊಡಿತಾ ಇರ್ತಾರೆ. ನಮ್ಮಮ್ಮನೂ ಎಲ್ಲ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಅಮ್ಮಂಗೆ ಹೇಳ್ತಾಯಿದ್ದೆ, ತೋರಿಸ್ತೀನಿ ನೀನು ಅಡುಗೆ ಮಾಡೋದು ಅಂತ. ಬೈತಾಯಿದ್ರು ನನಗೆ, ಇದೊಂದು ಚೆನ್ನಾಗಿ ಮಾಡ್ತೀಯ ಹೋಗು ಅಂತ ಅಂದ್ಬಿಟ್ಟು. ಹಾಗೆ ಸಾಂಬಾರೆಲ್ಲ ರೆಡಿ ಆಯಿತು. ಮತ್ತು ಇನ್ನೂ ಅಮ್ಮ ಅಡುಗೆ ರೆಡಿ ಮಾಡ್ತಾಯಿದ್ರು. ಸೊ ನನಗೂ ಹುಷಾರಿರಲಿಲ್ವಲ್ಲ, ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.